ನಮಸ್ಕಾರ. ರಾಜಸ್ಥಾನ ವಿರುದ್ಧದ ಪಂದ್ಯಕ್ಕೆ ಹೀಗಿರಲಿದೆ ನೋಡಿ ಆರ್ಸಿಬಿ ತಂಡದ ಹೊಸ ಪ್ಲೇಯಿಂಗ್ 11 ಸಿಕ್ತು ದೊಡ್ಡ ಗುಡ್ ನ್ಯೂಸ್. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಆರ್ಆರ್ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಮತ್ತು ಉಭಯ ತಂಡಗಳ ಬಲಾಬಲ ಹೇಗಿದೆ ಎನ್ನುವುದರ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, ಟಾಟಾ ಐಪಿಎಲ್ 2025ರಲ್ಲಿ ಮೊದಲಾರ್ಧವನ್ನ ಮುಗಿಸಿರುವ ಆರ್ಸಿಬಿ ತಂಡವು ಇದೀಗ ತನ್ನ ದ್ವಿತೀಯಾರ್ಧದ ಅಭಿಯಾನವನ್ನ ಆರಂಭಿಸಲು ಸಜ್ಜಾಗುತ್ತಿದೆ. ಐಪಿಎಲ್ 2025ರ ತನ್ನ 8ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ರಾಜಸ್ಥಾನ ರಾಯಲ್ಸ್ ತಂಡವನ್ನ ಎದುರಿಸಲಿದೆ. ಆರ್ಆರ್ ಮತ್ತು ಆರ್ಸಿಬಿ ನಡುವಿನ ಐಪಿಎಲ್ ನ ಈ 42ನೇ ಪಂದ್ಯವು ಇದೇ ಏಪ್ರಿಲ್ 24ರಂದು ಅಂದ್ರೆ ನಾಳೆ ನಡೆಯಲಿದೆ ಸ್ನೇಹಿತರೆ. ಆರ್ಸಿಬಿ ಮತ್ತು ಆರ್ಆರ್ ನಡುವಿನ ಈ ಪಂದ್ಯಕ್ಕೆ ನಮ್ಮ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಮತ್ತು ಈ ಪಂದ್ಯವು ಸಂಜೆ 7:30ಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಆದರೆ ಈಗಾಗಲೇ ಆರ್ಸಿಬಿ ತವರಿನಲ್ಲಿ ಆಡಿದ 3 ಪಂದ್ಯಗಳಲ್ಲಿಯೂ ಹೀನಾಯ ಸೋಲನ್ನ ಕಂಡಿತ್ತು. ಇದೀಗ ಆರ್ಆರ್ ವಿರುದ್ಧವಾದರೂ ಗೆದ್ದು ತವರಿನಲ್ಲಿ ಮೊದಲ ವಿಕ್ಟರಿ ಆರ್ಸಿಬಿ ಬಾರಿಸುತ್ತಾ ಅನ್ನೋದನ್ನ ಕಾದು ನೋಡೋಣ. ಇನ್ನು ಆನ್ ಪೇಪರ್ ಆರ್ಸಿಬಿ ತಂಡ ತುಂಬಾ ಬಲಿಷ್ಠವಾಗಿ ಕಾಣಿಸಿಕೊಳ್ಳುತ್ತಿದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ 3 ಡಿಪಾರ್ಟ್ಮೆಂಟ್ ಗಳಲ್ಲಿಯೂ ಆರ್ಸಿಬಿ ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಆ ಕಡೆ ರಾಜಸ್ಥಾನ ರಾಯಲ್ಸ್ ತಂಡಕ್ಕೆ ನಾಯಕ ಸಂಜು ಸ್ಯಾಮ್ಸನ್ ಅವರ ಅನ್ಅವೈಲಬಿಲಿಟಿ ಕಾಡಬಹುದು. ರಿಯಾನ್ ಪರಾಗ್ ಇಂದಿನ ಪಂದ್ಯದಲ್ಲಿಯೂ ಕೂಡ ಕ್ಯಾಪ್ಟನ್ ಆಗಿ ಕಣಕ್ಕಿಳಿಯುವ ಸಾಧ್ಯತೆಗಳಿದೆ. ಅತ್ತ ಆರ್ಆರ್ ಪ್ಲೇ ಆಫ್ ರೇಸ್ ನಲ್ಲಿ ಇರಬೇಕಾದರೆ ಈ ಪಂದ್ಯದಲ್ಲಿ ಗೆಲ್ಲಲೇಬೇಕಾಗಿದೆ. ಇಲ್ಲಿ ಆರ್ಸಿಬಿ ವಿರುದ್ಧ ಆರ್ಆರ್ ಸೋತರೆ ಪ್ಲೇ ಆಫ್ ರೇಸ್ ನಿಂದಾಗಿ ಬಹುತೇಕವಾಗಿ ರಾಜಸ್ಥಾನ ರಾಯಲ್ಸ್ ತಂಡ ಹೊರಬೀಳಲಿದೆ. ಇನ್ನು ಅತ್ತ ಆರ್ಆರ್ ತಂಡದ ಪರ ಆರಂಭಿಕ ಆಟಗಾರರಾದ ವೈಭವ್ ಸೂರ್ಯವಂಶಿ ಮತ್ತು ಯಶಸ್ವಿ ಜೈಸ್ವಾಲ್ ಅದ್ಭುತ ಟಚ್ ನಲ್ಲಿದ್ದಾರೆ. ಈ ಓಪನರ್ಸ್ ಗಳನ್ನ ಆರ್ಸಿಬಿ ಬೌಲರ್ಗಳು ಪವರ್ ಪ್ಲೇ ನಲ್ಲಿ ಕಟ್ಟಿ ಹಾಕಬೇಕು. ಇನ್ನು ಬೌಲಿಂಗ್ ಜೋಫ್ರಾ ಆರ್ಚರ್ ಅದ್ಭುತ ಟಚ್ ನಲ್ಲಿದ್ದಾರೆ. ಇದನ್ನ ಬಿಟ್ಟರೆ ಸಂದೀಪ್ ಶರ್ಮಾ ಅಷ್ಟೇನು ಹೇಳಿಕೊಳ್ಳುವಂತಹ ಲಯದಲ್ಲಿಲ್ಲ. ಹೀಗಾಗಿ ಆರ್ಸಿಬಿ ತಂಡ ಗೆಲ್ಲುವ ಫೇವರೇಟ್ ಆಗಿ ಕಾಣಿಸಿಕೊಳ್ಳಲಿದೆ. ಇನ್ನುಳಿದಂತೆ ರಾಜಸ್ಥಾನ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ಪ್ಲೇಯಿಂಗ್ 11 ಯಾವ ರೀತಿಯಾಗಿರಲಿದೆ ಅಂತ ನೋಡುತ್ತಾ ಬರುವುದಾದರೆ ಓಪನರ್ಸ್ ಗಳಾಗಿ ಎಂದಿನಂತೆ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಲಾಟ್ ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್. ಫಿಲ್ ಸ್ಲಾಟ್ ಬಾಲ್ 1ರಿಂದಲೇ ಅಗ್ರೆಸಿವ್ ಅಪ್ರೋಚ್ ತರ್ತಾರೆ. ಅಟ್ ದ ಸೇಮ್ ಟೈಮ್ ಆ ಕಡೆ ವಿರಾಟ್ ಕೊಹ್ಲಿ ಆಂಕರ್ ಇನ್ನಿಂಗ್ಸ್ ಅನ್ನ ಆಡ್ತಾ ತಂಡವನ್ನ ಒಂದೊಳ್ಳೆ ಮೊತ್ತದತ್ತ ಕೊಂಡೊಯ್ಯುತ್ತಾರೆ. ಇನ್ನು 3ನೇ ಕ್ರಮಾಂಕದಲ್ಲಿ ಕನ್ನಡಿಗ ದೇವದತ್ ಪಡಿಕಲ್ ಕಣಕ್ಕಿಳಿದಿದ್ದಾರೆ. ಡಿಡಿಪಿ ಅಂತೂ ಅದ್ಭುತ ಟಚ್ ನಲ್ಲಿದ್ದಾರೆ. ಇನ್ನು ನಂಬರ್ 4 ನಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಕಾಣಿಸಿಕೊಳ್ಳಲಿದ್ದಾರೆ. ಬೆಂಗಳೂರಿನ ಈ ಪಿಚ್ ನಲ್ಲಿ ಆರ್ಸಿಬಿ ಗೆಲ್ಲಬೇಕಾದ್ರೆ ಪಾಟಿದಾರ್ ಅವರ ಪರ್ಫಾರ್ಮೆನ್ಸ್ ತುಂಬಾ ಮುಖ್ಯವಾಗಬಹುದು. ಅಟ್ ನಂಬರ್ 5 ನಲ್ಲಿ ಜಿತೇಶ್ ಶರ್ಮಾ ಆಸ್ ಎ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್. ನಂಬರ್ 6 ನಲ್ಲಿ ಟಿಮ್ ಡೇವಿಡ್ ಅವರ ರೋಲ್ ತುಂಬಾನೇ ಸಿಂಪಲ್ ಅಂತ ಹೇಳ್ಬಹುದು. ಆ ಡೆತ್ ಓವರ್ ನಲ್ಲಿ ಬಂದು ಹೊಡಿಬಿಡಿ ಆಟವಾಡುವುದೇ ಇವರ ಜವಾಬ್ದಾರಿ ಆಗಲಿ. ನಂಬರ್ 7 ನಲ್ಲಿ ರೋಮಾರಿಂಗ್ 11 ನ ಭಾಗವಾಗಲಿದ್ದಾರೆ. ನಂಬರ್ 8 ನಲ್ಲಿ ಕೃಣಾಲ್ ಪಾಂಡ್ಯ ಕಾಣಿಸಿಕೊಂಡರೆ 9ನೇ ಸ್ಲಾಟ್ ನಲ್ಲಿ ಯಶ್ ದಯಾಲ್ ಹಾಗೂ 10ನೇ ಕ್ರಮಾಂಕದಲ್ಲಿ ಭುವನೇಶ್ವರ್ ಕುಮಾರ್ ಮತ್ತು 11ನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಜೋಸ್ ಹೆಸಲ್ವುಡ್ ಆಡಲಿದ್ದಾರೆ. ಈ ಮುಖ್ಯವಾಗಿ ಆರ್ಸಿಬಿ ತಂಡ ಅನ್ಚೇಂಜ್ಡ್ ಪ್ಲೇಯಿಂಗ್ 11 ನೊಂದಿಗೆ ಕಣಕ್ಕಿಳಿಯಲಿದೆ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಲ್ಲಿ ಸುಯೇಶ್ ಶರ್ಮಾ ಅವರನ್ನ ಆರ್ಸಿಬಿ ಕಣಕ್ಕಿಳಿಸಬಹುದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.